ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲ ನೆನಪಿರಬಹುದು, ಕೆಲವು ವರ್ಷಗಳ ಹಿಂದೆ 36 ರಾಫೆಲ್ ವಿಮಾನಗಳು ಭಾರತಕ್ಕೆ ಬಂದಾಗ ಇಡೀ ದೇಶವೇ ಹಬ್ಬ ಆಚರಿಸಿತ್ತು. ಆದರೆ ಈಗ ಬರ್ತಾ ಇರೋ ಸುದ್ದಿ ಕೇಳಿದರೆ ನೀವು ಇನ್ನೂ ಖುಷಿಯಾಗ್ತೀರಾ. ಭಾರತದ ರಕ್ಷಣಾ ಇತಿಹಾಸದಲ್ಲೇ ಅತ್ಯಂತ ದುಬಾರಿ ಮತ್ತು ಬಲಿಷ್ಠ ಡೀಲ್ ಒಂದು ಫೈನಲ್ ಆಗ್ತಿದೆ. ಬರೋಬ್ಬರಿ 3.25 ಲಕ್ಷ ಕೋಟಿ ರೂಪಾಯಿಯ ಡೀಲ್ ಇದು. ಈ ಬಾರಿ ಕೇವಲ 36 ವಿಮಾನ ಅಲ್ಲ, ಬರೋಬ್ಬರಿ 114 ಹೊಸ ರಾಫೆಲ್ ವಿಮಾನಗಳು ಭಾರತದ ಬತ್ತಳಿಕೆ ಸೇರುತ್ತೆ. ಚೀನಾ ಮತ್ತು ಪಾಕಿಸ್ತಾನದ ನಿದ್ದೆಗೆಡಿಸಲಿರೋ ಈ ಮೆಗಾ ಡೀಲ್ ಬಗ್ಗೆ ನಿಮಗೆ ಗೊತ್ತಿರಲೇಬೇಕಾದ ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ವಿಡಿಯೋದಲ್ಲಿದೆ. ಇದನ್ನು ನೋಡೋದಿಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಭಾರತೀಯ ವಾಯುಪಡೆ ಅಂದರೆ IAFಗೆ ಈಗ ಹೊಸ ರಕ್ತದ ಅವಶ್ಯಕತೆ ಇದೆ. ನಮ್ಮ ಹಳೆಯ MiG-21 ವಿಮಾನಗಳು ನಿವೃತ್ತಿಯಾಗ್ತಿವೆ. ಹೀಗಾಗಿ ನಮ್ಮ ಬಲವನ್ನು ಹೆಚ್ಚಿಸಿಕೊಳ್ಳೋಕೆ MRFA ಅಂದರೆ ಮಲ್ಟಿ ರೋಲ್ ಫೈಟರ್ ಏರ್ಕ್ರಾಫ್ಟ್ ಯೋಜನೆಯಡಿ ಭಾರತ ಸರ್ಕಾರ ಫ್ರಾನ್ಸ್ ಜೊತೆಗೆ ಈ ಐತಿಹಾಸಿಕ ಒಪ್ಪಂದ ಮಾಡಿಕೊಳ್ತಿದೆ. ಇದನ್ನು ರಕ್ಷಣಾ ವಲಯದ ಮದರ್ ಆಫ್ ಆಲ್ ಡೀಲ್ಸ್ ಅಂತಾನೆ ಕರೀತಿದ್ದಾರೆ. ಫ್ರೆಂಚ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಫೆಬ್ರವರಿ 17ರಂದು ಭಾರತಕ್ಕೆ ಬರ್ತಿದ್ದಾರೆ. ಇದೇ ಸಮಯದಲ್ಲಿ ಈ ಡೀಲ್ಗೆ ಸಹಿ ಬೀಳೋ ಸಾಧ್ಯತೆ ಇದೆ. ಹಾಗಿದ್ರೆ ಏನಿದು ಡೀಲ್? ಕೇವಲ ವಿಮಾನ ಅಷ್ಟೇನಾ? ಖಂಡಿತ ಅಲ್ಲ. ಈ 3.25 ಲಕ್ಷ ಕೋಟಿ ರೂಪಾಯಿ ಪ್ಯಾಕೇಜ್ನಲ್ಲಿ 114 ರಾಫೆಲ್ F4 ವಿಮಾನಗಳ ಜೊತೆಗೆ ಅತ್ಯಾಧುನಿಕ ಕ್ಷಿಪಣಿಗಳು, ಸಿಮ್ಯುಲೇಟರ್ಗಳು, ಸ್ಪೇರ್ ಪಾರ್ಟ್ಸ್ ಮತ್ತು ಟ್ರೈನಿಂಗ್ ಕೂಡ ಸೇರಿದೆ. ಈ 114 ವಿಮಾನಗಳಲ್ಲಿ 88 ಸಿಂಗಲ್ ಸೀಟರ್ ವಿಮಾನಗಳಾದರೆ 26 ಟ್ವಿನ್ ಸೀಟರ್ ಜೆಟ್ಗಳು ಇರಲಿವೆ. ಇವನ್ನ ತರಬೇತಿಗೆ ಬಳಸಿಕೊಳ್ಳಲಾಗುತ್ತೆ. ಮೇಕ್ ಇನ್ ಇಂಡಿಯಾ, ಭಾರತದಲ್ಲೇ ತಯಾರಾಗುತ್ತೆ ರಾಫೆಲ್. ಇದು ಈ ಡೀಲ್ನ ಅತ್ಯಂತ ಇಂಟ್ರೆಸ್ಟಿಂಗ್ ವಿಷಯ. ನಾವು ದುಡ್ಡು ಕೊಟ್ಟು ಫಾರಿನ್ನಿಂದ ವಿಮಾನ ತರೋದು ಮಾತ್ರ ಅಲ್ಲ, ನಮ್ಮ ದೇಶದಲ್ಲೇ ಅವುಗಳನ್ನು ತಯಾರು ಮಾಡಲಾಗುತ್ತೆ. ಪ್ಲಾನ್ ಪ್ರಕಾರ ಮೊದಲ 18 ವಿಮಾನಗಳು ಫ್ರಾನ್ಸ್ನಿಂದ ನೇರವಾಗಿ ಹಾರಿ ಬರಲಿವೆ. ಇವು 2030ರ ಸುಮಾರಿಗೆ ಭಾರತದ ಕೈ ಸೇರುತ್ತೆ. ಆದರೆ ಉಳಿದ 96 ವಿಮಾನಗಳು ನಮ್ಮ ಭಾರತದಲ್ಲೇ ತಯಾರಾಗಲಿವೆ. ನಾಗ್ಪುರದ ಡೆಸಾಲ್ಟ್ ರಿಲಯನ್ಸ್ ಏರೋಸ್ಪೇಸ್ ಫ್ಯಾಕ್ಟರಿಯಲ್ಲಿ ಇವನ್ನ ತಯಾರು ಮಾಡಲಾಗುತ್ತೆ. ಟಾಟಾ, ಮಹೀಂದ್ರಾದಂಥ ನಮ್ಮ ದೇಸಿ ಕಂಪನಿಗಳು ಕೂಡ ಇದಕ್ಕೆ ಬಿಡಿ ಭಾಗಗಳನ್ನು ಸಪ್ಲೈ ಮಾಡಲಿವೆ. ಭವಿಷ್ಯದಲ್ಲಿ ಭಾರತವೇ ರಾಫೆಲ್ ವಿಮಾನಗಳ ಹಬ್ ಆಗಿ ಬದಲಾಗಲಿದೆ. ಸ್ನೇಹಿತರೆ, ಇದರ ಜೊತೆಗೆ ಇನ್ನೊಂದು ಕ್ಲಾರಿಟಿ ಇರಲಿ. ಮೊನ್ನೆ ನೇವಿಗೆ ಕೂಡ ರಾಫೆಲ್ ತಗೋತಿದ್ದಾರೆ ಅಂತ ಸುದ್ದಿ ಇತ್ತು. ಅದು ರಾಫೆಲ್ M ಅಂದರೆ ಮರೈನ್ ಅಂತ. ಅದು ಹಡಗಿನ ಮೇಲೆ ಲ್ಯಾಂಡ್ ಆಗೋದು. ಇದರಲ್ಲಿ ಖರೀದಿಸೋಕೆ ಹೊರಟಿರೋದು ಕೇವಲ 26 ವಿಮಾನಗಳನ್ನು ಮಾತ್ರ. ಆದರೆ ಇವತ್ತು ನಾವು ಮಾತಾಡ್ತಾ ಇರೋದು ವಾಯುಪಡೆಗೆ ಬರ್ತಾ ಇರೋ ರಾಫೆಲ್ F4 ಬಗ್ಗೆ. ಇವೆರಡೂ ಸೇರಿದ್ರೆ ಜಗತ್ತಿನಲ್ಲಿ ಫ್ರಾನ್ಸ್ನ ನಂತರ ಅತಿ ಹೆಚ್ಚು ರಾಫೆಲ್ ವಿಮಾನಗಳನ್ನು ಹೊಂದಿರೋ ದೇಶ ನಮ್ಮ ಭಾರತ ಆಗಲಿದೆ. ಏನಿದು F4 ವರ್ಷನ್? ಯಾಕೆ ಇದು ಗೇಮ್ ಚೇಂಜರ್? ಸ್ನೇಹಿತರೆ, ನಾವು ಈಗಾಗಲೇ ಬಳಸ್ತಾ ಇರೋ ರಾಫೆಲ್ಗಿಂತ ಈ F4 ವರ್ಷನ್ ತುಂಬಾನೇ ಅಡ್ವಾನ್ಸ್ಡ್. ಅದರಲ್ಲಿ ಮುಖ್ಯವಾಗಿರೋದು ಕನೆಕ್ಟಿವಿಟಿ. ಇದು ಯುದ್ಧ ಭೂಮಿಯಲ್ಲಿ ಬೇರೆ ಡ್ರೋನ್ ಅಥವಾ ವಿಮಾನಗಳ ಜೊತೆಗೆ ಕ್ಷಣಾರ್ಧದಲ್ಲಿ ಡೇಟಾ ಶೇರ್ ಮಾಡುತ್ತೆ. ಎರಡನೆಯದ್ದು ಇಂಡಿಯಾ ಸ್ಪೆಸಿಫಿಕ್. ಲೇಹ್, ಲಡಾಖ್ ಅಥವಾ ಹಿಮಾಲಯದ ಕೊರೆಯುವ ಚಳಿಯಲ್ಲೂ ಒಂದೇ ಬಟನ್ ಒತ್ತಿದ್ರೆ ಸ್ಟಾರ್ಟ್ ಆಗೋ ಹಾಗೆ ಇದನ್ನು ಡಿಸೈನ್ ಮಾಡಲಾಗಿದೆ. ಮೂರನೆಯದ್ದು ನ್ಯೂಕ್ಲಿಯರ್ ಪವರ್. ಅಣ್ವಸ್ತ್ರಗಳನ್ನು ಹೊತ್ತೊಯ್ಯುವ ಕೆಪಾಸಿಟಿ ಇದಕ್ಕಿದೆ. ನಾಲ್ಕನೆಯದ್ದು ಪವರ್ಫುಲ್ ವೆಪನ್ಸ್. ಕಣ್ಣಿಗೆ ಕಾಣದಷ್ಟು ದೂರದಲ್ಲಿರೋ ಶತ್ರುಗಳ ವಿಮಾನಗಳನ್ನು ಹೊಡೆದುರುಳಿಸೋ ಮೇಟಿಯರ್ ಮತ್ತು ಅಸ್ತ್ರ ಕ್ಷಿಪಣಿಗಳನ್ನು ಇದು ಹೊಂದಿದೆ. ಭಾರತಕ್ಕೆ ಈ ಡೀಲ್ ಯಾಕೆ ಅನಿವಾರ್ಯ? ನಮ್ಮ ವಾಯುಪಡೆಯಲ್ಲಿ ರೂಲ್ಸ್ ಪ್ರಕಾರ 42 ಸ್ಕ್ವಾಡ್ರನ್ ಇರಬೇಕು. ಒಂದು ಸ್ಕ್ವಾಡ್ರನ್ ಅಂದರೆ ಸುಮಾರು 18 ವಿಮಾನಗಳು. ಆದರೆ ಈಗ ಇರೋದು ಕೇವಲ 29 ಸ್ಕ್ವಾಡ್ರನ್ ಮಾತ್ರ. ಚೀನಾ ಮತ್ತು ಪಾಕಿಸ್ತಾನ ಒಂದಾಗಿ ನಮ್ಮ ವಿರುದ್ಧ ಪ್ಲಾನ್ ಮಾಡ್ತಾ ಇರುವಾಗ ನಮಗೆ ಅರ್ಜೆಂಟಾಗಿ ಪವರ್ಫುಲ್ ವಿಮಾನಗಳು ಬೇಕೇ ಬೇಕು. ರಾಫೆಲ್ ಈಗಾಗಲೇ ಟೆಸ್ಟ್ ಆಗಿರೋ ನಂಬರ್ 1 ವಿಮಾನ ಆಗಿರೋದ್ರಿಂದ ಸರ್ಕಾರ ಬೇರೆ ಪ್ರಯೋಗಕ್ಕೆ ಹೋಗದೆ ಇದನ್ನೇ ಫೈನಲ್ ಮಾಡಿದೆ. ಒಟ್ಟಿನಲ್ಲಿ 2030ರ ಹೊತ್ತಿಗೆ ಭಾರತದ ಆಕಾಶದಲ್ಲಿ ಈ 114 ರಾಫೆಲ್ಗಳು ಹಾರಾಡ್ತಿದ್ರೆ ಶತ್ರುಗಳು ನಮ್ಮ ಕಡೆ ನೋಡೋಕ್ಕೂ ಭಯ ಪಡಬೇಕು. ಹಾಗಿದೆ ಈ ಪ್ಲಾನ್. ಈ ಬಗ್ಗೆ ನಿಮಗೇನನ್ಸುತ್ತೆ?
3.25 ಲಕ್ಷ ಕೋಟಿ ರೂಪಾಯಿ ಕೊಟ್ಟು ರಾಫೆಲ್ ತಗೊಳ್ತಿರೋದು ಸರಿಯಾದ ನಿರ್ಧಾರನ, ಅಥವಾ ನಾವು ನಮ್ಮದೇ ತೇಜಸ್ ವಿಮಾನಗಳನ್ನು ಹೆಚ್ಚು ತಯಾರು ಮಾಡಬೇಕಿತ್ತ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.